ಮುಂದೆ ಜಿಲ್ಲಾ ಪಂಚಾಯತಿಗಳು ಬರುವಂತದಿರ್ಬೋದು ಅಥವಾ ನಾಳೆ 2028ಕ್ಕೆ ನಿಯಮದ ಪ್ರಕಾರ 28ಕ್ಕೆ ಬರಬೇಕು. ಆ ಸಂದರ್ಭದಲ್ಲಿ ಅವ್ರು 136 ಏನ್ ಗೆದ್ದಿದ್ದಾರೆ, ನಾವು 150ಕ್ಕಿಂತಲೂ ಹೆಚ್ಚು ಗೆದ್ದು ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನ ಕರ್ನಾಟಕದಲ್ಲಿ ನಾವು ತಗೊಂಡ್ಬರ್ತೇವೆ. ಅದ್ರೊಳಗನೆ ಡಮಾರ್ ಅನ್ನುವಂಥದ್ದು ಸಾಧ್ಯತೆ ಇದೆ. ಇದೇನು ಈಗ ಇರುವಂತ ಕಾಂಗ್ರೆಸ್ಸಿನ ಪರಿಸ್ಥಿತಿಯನ್ನು ನೋಡಿದ್ರೆ ಅವ್ರೇನ್ ಇನ್ನೊಂದು 5-6 ತಿಂಗಳೇನು ಮುಂದೆ ಹೋಗುದಿಲ್ಲ. ಆ ಅಂತದೇನಾದ್ರೂ ಪರಿಸ್ಥಿತಿ ಬರ್ತಂದ್ರೆ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ಬರ್ತದೆ. ನಾನು ಇಷ್ಟೇ ಹೇಳೋದು, ನಮ್ ಕರ್ನಾಟಕದ 7 ಕೋಟಿ ಜನ ಒಂದು ಮ್ಯಾಂಡೇಟ್ ಆಗಿ ಕೊಟ್ಟಿದ್ದಾರೆ. ಅವ್ರು 5 ವರ್ಷ ಕಂಪ್ಲೀಟ್ ಮಾಡ್ಲಿ. 5 ವರ್ಷದಲ್ಲಿ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ನ್ ಮಾಡ್ಕೊಂಡು ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡ್ಲಿ ಅಂತ ನಾನು ವಿನಂತಿ ಮಾಡ್ತೇನೆ. ಇಲ್ಲಿಲ್ಲ, ನಾವೇನ್ ಹೇಳ್ತೀವಿ ತಾವಾಗ್ಲೇನೆ ಬಿದ್ದು ಹೋಗ್ತಾ ಇದೆ. ತಾವಾಗ್ಲೇ ಬಿದ್ದು ಹೋಗೋದ್ರಿಂದ ಅದು ಕೋಮಾದಾಗ ಇರುವಂತವ್ರನ್ನ ಅದನ್ನ ಪೈಪ್ ತೆಗೆದು ನಾವ್ಯಾಕೆ ಅದನ್ನ ಪಾಪ ಕಟ್ಕೊಳ್ಳುವಂತ ಕೆಲಸ ಮಾಡೋಣ. ಮುಂದೆ ಜಿಲ್ಲಾ ಪಂಚಾಯತಿಗಳು ಬರುವಂತದಿರ್ಬೋದು ಅಥವಾ ನಾಳೆ 2028ಕ್ಕೆ ನಿಯಮದ ಪ್ರಕಾರ 28ಕ್ಕೆ ಬರಬೇಕು. ಆ ಸಂದರ್ಭದಲ್ಲಿ ಅವ್ರು 136 ಏನ್ ಗೆದ್ದಿದ್ದಾರೆ, ನಾವು 150ಕ್ಕಿಂತಲೂ ಹೆಚ್ಚು ಗೆದ್ದು ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನ ಕರ್ನಾಟಕದಲ್ಲಿ ನಾವು ತಗೊಂಡ್ಬರ್ತೇವೆ. ಅದ್ರೊಳಗನೆ ಡಮಾರ್ ಅನ್ನುವಂಥದ್ದು ಸಾಧ್ಯತೆ ಇದೆ. ಇದೇನು ಈಗ ಇರುವಂತ ಕಾಂಗ್ರೆಸ್ಸಿನ ಪರಿಸ್ಥಿತಿಯನ್ನು ನೋಡಿದ್ರೆ ಅವ್ರೇನ್ ಇನ್ನೊಂದು 5-6 ತಿಂಗಳೇನು ಮುಂದೆ ಹೋಗುದಿಲ್ಲ. ಆ ಅಂತದೇನಾದ್ರೂ ಪರಿಸ್ಥಿತಿ ಬರ್ತಂದ್ರೆ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ಬರ್ತದೆ. ನಾನು ಇಷ್ಟೇ ಹೇಳೋದು, ನಮ್ ಕರ್ನಾಟಕದ 7 ಕೋಟಿ ಜನ ಒಂದು ಮ್ಯಾಂಡೇಟ್ ಆಗಿ ಕೊಟ್ಟಿದ್ದಾರೆ. ಅವ್ರು 5 ವರ್ಷ ಕಂಪ್ಲೀಟ್ ಮಾಡ್ಲಿ. 5 ವರ್ಷದಲ್ಲಿ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅವ್ನ್ ಮಾಡ್ಕೊಂಡು ಎಲ್ಲಾ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮಾಡ್ಲಿ ಅಂತ ನಾನು ವಿನಂತಿ ಮಾಡ್ತೇನೆ. ಇಲ್ಲಿಲ್ಲ, ನಾವೇನ್ ಹೇಳ್ತೀವಿ ತಾವಾಗ್ಲೇನೆ ಬಿದ್ದು ಹೋಗ್ತಾ ಇದೆ. ತಾವಾಗ್ಲೇ ಬಿದ್ದು ಹೋಗೋದ್ರಿಂದ ಅದು ಕೋಮಾದಾಗ ಇರುವಂತವ್ರನ್ನ ಅದನ್ನ ಪೈಪ್ ತೆಗೆದು ನಾವ್ಯಾಕೆ ಅದನ್ನ ಪಾಪ ಕಟ್ಕೊಳ್ಳುವಂತ ಕೆಲಸ ಮಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.